ಹಾಯ್ ಹೆಲೋ, ಇವತ್ತು ನಾವು ಮೊಳಕೆ ಕಟ್ಟಿದ ಹುರುಳಿಕಾಳದ್ದು ಬಸ್ಸಾರು ಮಾಡೋಣ ಬನ್ನಿ. ಇಲ್ಲಿ ನೋಡಿ, ನಾವು ಹುರುಳಿಕಾಳನ್ನ ನೆನೆಗೆ ಹಾಕಿಟ್ಟಿದ್ವಿ, ಅದು ಮೊಳಕೆ ಬಂದಿದೆ. ನಾನಿಲ್ಲಿ 2-3 ಥರದ ಸೊಪ್ಪು ತಗೊಂಡಿರೋ ಸೊಪ್ಪನ್ನು ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಳ್ಳೋಣ. ಸೊ ಈಗ ನಾವು ಮೊಳಕೆ ಕಟ್ಟಿದ ಹುರುಳಿಕಾಳು, ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಸೊಪ್ಪು, ಆಮೇಲೆ 2 ಟೊಮ್ಯಾಟೊ ಮತ್ತು ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಕಾಯಿ ಮೆಣಸನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಇದೆಲ್ಲ ಬೇಯಬೇಕಾದ್ರೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳಿ. ಆಮೇಲೆ ಇಲ್ಲಿ ಮಸಾಲ ರೆಡಿ ಮಾಡ್ಕೊಳ್ಳೋಕ್ಕೆ ಕೊತ್ತಂಬರಿ ಸೊಪ್ಪು, ಹುಣಸೆ ಹುಳಿ, ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ತೆಂಗಿನ ತುರಿ, ಒಂದು ಅರ್ಧ ಈರುಳ್ಳಿ, ಆಮೇಲೆ ಇಲ್ಲಿ ಬೇಯಕ್ಕೆ ಹಾಕಿದ್ವಲ್ಲ ನಾವು 2 ಟೊಮ್ಯಾಟೊ ಮತ್ತು ಕಾಯಿ ಮೆಣಸು, ಅದನ್ನು ಸಹ ಇದಕ್ಕೆ ಹಾಕ್ಕೊಳ್ಳಿ ರುಬ್ಕೊಳ್ಳೋಕ್ಕೆ. ಆಮೇಲೆ ಸ್ವಲ್ಪ ಕರಿಮೆಣಸು ಮತ್ತು ಜೀರಿಗೆ ಬೇಕಾದರೆ ಹಾಕೋಬೋದು. ನೀವಿಲ್ಲಿ ಮಸಾಲೆ ಸ್ವಲ್ಪ ತಿಕ್ಕಾಗಿ ಬರಬೇಕು ಅಂತಂದರೆ ಬೆಂದಿರುವಂತಹ ಸೊಪ್ಪು ಮತ್ತು ಹುರುಳಿಕಾಳನ್ನ ಸಹ ಸ್ವಲ್ಪ ಸೇರಿಸ್ಕೊಂಡು ರುಬ್ಕೊಳ್ಳಿ, ಆಗ ಮಸಾಲೆ ಸ್ವಲ್ಪ ತಿಕ್ಕಾಗಿ ಬರುತ್ತೆ. ನೋಡಿ, ಇಲ್ಲಿ ಹುರುಳಿಕಾಳು ಮತ್ತು ಸೊಪ್ಪು ಚೆನ್ನಾಗಿ ಬೆಂದಿದೆ. ಇವಾಗ ಈ ಸೊಪ್ಪನ್ನು ನಾವು ಸೋಸ್ಕೊಳ್ಳೋಣ. ಇವಾಗ ಪಲ್ಯ ಮಾಡೋಕ್ಕೆ ಒಂದು ಬಾಣಲೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಬೆಳ್ಳುಳ್ಳಿ, ಸಾಸಿವೆ, ಆಮೇಲೆ ಕಡಲೆಬೇಳೆ, ಬೇವು ಸೊಪ್ಪು ಎಲ್ಲ ಹಾಕ್ಕೊಂಡು ಹುರ್ಕೊಳ್ಳಿ. ಆಮೇಲೆ ನಿಮಗೆ ಖಾರ ಸ್ವಲ್ಪ ಕಡಿಮೆ ಸಾಕು ಅಂತಂದರೆ ಒಣಮೆಣಸು ಹಾಕ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಇಲ್ಲಿ ವಾಪಸ್ಸು ಕಾಯಿ ಮೆಣಸನ್ನೇ ಆ್ಯಡ್ ಮಾಡ್ಕೋಬೋದು. ನಾವಲ್ಲಿ ಆಲ್ರೆಡಿ ರುಬ್ಬಕ್ಕೆ ಸ್ವಲ್ಪ ಕಾಯಿ ಮೆಣಸು ಹಾಕಿದ್ವಿ. ಇವಾಗ ನಾವು ಇದಕ್ಕೆ ಆಗಲೇ ಸೋಸ್ಕೊಂಡು ಇಟ್ಟಿರುವಂತಹ ಸೊಪ್ಪನ್ನು ಹಾಕ್ಕೊಳ್ಳೋಣ. ನಿಮಗೆ ಉಪ್ಪು ನಾವು ಆಲ್ರೆಡಿ ಆಗಲೇ ಹಾಕಿದ್ದೀವಿ, ಇವಾಗ ಬೇಕು ಅಂದರೆ ನೋಡಿಕೊಂಡು ಹಾಕ್ಕೊಳ್ಳಿ. ಆಮೇಲೆ ಈಗ ನಾವು ಸಾಂಬಾರು ಮಾಡಬೇಕಲ್ವಾ, ಅದಕ್ಕೆ ನಾವು ಇವಾಗ ಅಲ್ಲಿ ಸೋಸಿ ಇಟ್ಕೊಂಡಿರುವಂತಹ ನೀರನ್ನು ರುಬ್ಕೊಂಡಿರುವಂಥ ಮಸಾಲ ಹಾಕಿ ಕುದಿಯೋಕ್ಕೆ ಇಡೋಣ. ಇದು ಚೆನ್ನಾಗಿ ಕುದಿ ಬಂದಮೇಲೆ ಉಪ್ಪೆಲ್ಲ ನೋಡಿ ಕರೆಕ್ಟಾಗಿದ್ದರೆ ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿ. ಈ ಸಾಂಬಾರು ಮತ್ತು ಪಲ್ಯ ಮುದ್ದೆ ಜೊತೆ, ಅನ್ನದ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು.